ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕಾ ತರಗತಿಗೆ ಸ್ವಾಗತ. ಇಂದಿನ ಈ ತರಗತಿಯಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಪದ್ಯ ವಾಟರ್ ಇದನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಲೆಸನ್ ನಂಬರ್ 14 ಅಥವಾ ಯೂನಿಟ್ 14 ವಾಟರ್. ಇದನ್ನು ಬರೆದಿರುವಂತಹವರು ಚೆಲ್ಲಪಳ್ಳಿ ಸ್ವರೂಪರಾಣಿ. ಇದು ಮೂಲ ತೆಲುಗುನಲ್ಲಿ ಇರುವಂತಹ ಪದ್ಯ. ಇದನ್ನ ಇಂಗ್ಲಿಷಿಗೆ ಉಮಾ ಭೃಗುಬಂಧ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಅನುವಾದ ಮಾಡಿ ಕೊಟ್ಟಿದ್ದಾರೆ. ಈ ಅನುವಾದಿತ ಪದ್ಯ ವಾಟರ್, ನೀರು. ಈ ವಾಟರ್ ಪದ್ಯ ಹೇಗೆ ಇಂಡಿಯಾದ ಸನ್ನಿವೇಶದಲ್ಲಿ, ಭಾರತದ ಸಾಮಾಜಿಕ ಸನ್ನಿವೇಶದಲ್ಲಿ ಜಾತಿ ಪದ್ಧತಿ ಅನ್ನೋದು ಇದೆ. ಆ ಜಾತಿ ಪದ್ಧತಿಯ ಭಾಗವಾಗಿ ಮೇಲು ಮತ್ತೆ ಕೀಳು ಅನ್ನುವಂತಹ ಭಾವನೆಗಳು ನಮ್ಮ ಸಮಾಜದ ದಿನನಿತ್ಯದ ವ್ಯವಹಾರದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ, ಅದರಿಂದ ಆಗುವಂತಹ ಪರಿಣಾಮಗಳು, ಅದರಲ್ಲೂ ಮುಖ್ಯವಾಗಿ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ. ಈ ಅನ್ಟಚಬಿಲಿಟಿಯ ಸಮಸ್ಯೆಯಿಂದ ಒಂದು ಸಮುದಾಯ ಅಥವಾ ಒಂದು ಜನರ ಗುಂಪು, ಜಾತಿಗಳು ಹೇಗೆ ಅಮಾನವೀಯ ನೆಲೆನಲ್ಲಿ, ಇನ್ಹ್ಯೂಮನ್ ಕಂಡೀಷನ್ಸ್ ಅಲ್ಲಿ ಜೀವನವನ್ನ ಮಾಡ್ತವೆ, ಬದುಕುತ್ತವೆ, ಕಷ್ಟಪಡ್ತವೆ, ಮತ್ತೆ ಹೇಗೆ ಈ ಮೇಲು ಅನ್ನುವಂತಹ ಒಂದು ಭಾವನೆ, ಸಾಮಾಜಿಕವಾಗಿ ಇರುವಂತಹ ಭಾವನೆ ಹೇಗೆ ಒಂದು ಜನ ಸಮುದಾಯವನ್ನ, ನಮ್ಮಂತಹ ಮನುಷ್ಯರ ಇನ್ನೊಂದು ಗುಂಪನ್ನ ಕೀಳು ಅಂತ ಹೇಳಿ ಭಾವಿಸಿ ಅವರನ್ನ ಅಮಾನವೀಯವಾಗಿ ನಾವು ನಡೆಸ್ಕೊಳ್ತೇವೆ ಅಂತ ಒಂದು ಸಂದರ್ಭ ಹೇಗೆ ಸೃಷ್ಟಿಯಾಗತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ಕವಿ ಕಟ್ಕೊಡ್ತಾರೆ. ಮತ್ತೆ ಹಾಗೆ ಪದ್ಯ ಅಂತ ಹೇಳಿದಾಗ ಒಂದು ನಿಮ್ಮ ನೆನಪಲ್ಲಿರಬೇಕು, ಕಳೆದ ವರ್ಷ ಅಂದ್ರೆ ಪ್ರಥಮ ಪಿಯುನಲ್ಲಿ, ಫಸ್ಟ್ ಇಯರ್ ಪಿಯು ಟೆಕ್ಸ್ಟ್ ಬುಕ್ ಅಲ್ಲಿ ಇಫ್ ಐ ವಾಸ್ ಎ ಟ್ರೀ ಅನ್ನುವಂತಹ ಒಂದು ಪದ್ಯ, ನಾನೊಂದು ಮರವಾಗಿದ್ದರೆ ಅನ್ನುವಂತಹ ಕನ್ನಡ ಪದ್ಯ ಮುಡ್ನಕೂಡು ಚಿನ್ನಸ್ವಾಮಿ ಅವರು ಬರೆದಂಥದ್ದು. ಈ ವಾಟರ್ ಪದ್ಯಕ್ಕೂ ಮತ್ತೆ ಫಸ್ಟ್ ಇಯರ್ ನಲ್ಲಿ ನೀವು ಓದಿದಂತಹ ಇಫ್ ಐ ವಾಸ್ ಎ ಟ್ರೀ ಪದ್ಯಕ್ಕೂ ನೇರವಾದಂತಹ ಸಂಬಂಧ ಇದೆ. ಈ ಎರಡೂ ಪದ್ಯಗಳಲ್ಲಿ ಅನ್ಟಚಬಿಲಿಟಿ ಅನ್ನುವಂತಹ ಒಂದು ಏನು ಸಾಮಾಜಿಕ ಪ್ರಕ್ರಿಯೆ ಇದೆ, ಪ್ರಾಸೆಸ್ ಇದೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಭೇದ ಭಾವ ಮಾಡುವಂತ ವ್ಯವಸ್ಥೆ ಇದೆ. ಅದರ ಕುರಿತು ಎರಡೂ ಪದ್ಯಗಳಲ್ಲಿ ಕವಿಗಳು ಚರ್ಚೆ ಮಾಡ್ತಾರೆ. ಕವಿಗಳು ತಮ್ಮ ಭಾವನೆಯನ್ನ ಒಂದು ಪ್ರತಿಮೆ ರೂಪದಲ್ಲಿ, ಒಂದು ಇಮೇಜ್ನ ರೂಪದಲ್ಲಿ ಎರಡೂ ಕಡೆನೂ ಕೂಡ ಅವ್ರು ಏನ್ ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಇಫ್ ಐ ವಾಸ್ ಎ ಟ್ರೀ ಪದ್ಯದಲ್ಲಿ ನಾನೊಂದು ಮರವಾಗಿದ್ರೆ ನನ್ನ ಜೊತೆ ಹೀಗೆ ನಡ್ಕೊಳ್ತಾ ಇತ್ತು, ಆದ್ರೆ ನಾನು ಮರ ಆಗಿಲ್ಲ, ನಾನು ಮನುಷ್ಯನಾಗಿದ್ದೇನೆ. ಬರೀ ಮನುಷ್ಯ ಅಲ್ಲ, ಅಸ್ಪರ್ಶ, ಅನ್ಟಚಬಲ್ ಮನುಷ್ಯ ಆಗಿದ್ದೇನೆ. ಹಾಗಾಗಿ ನನ್ನೊಂದಿಗೆ ಯಾರು ಒಡನಾಡುವುದಿಲ್ಲ ಅನ್ನುವಂತ ಒಂದು ವಿಷಯನ ಕವಿಯಲ್ಲಿ ಹಂಚ್ಕೊಳ್ತಾರೆ. ನಾನೊಂದು ಮರ ಆಗಿದ್ರೆ ಬಿಸಿಲು, ಪಕ್ಷಿ ಎಲ್ಲವೂ ನನ್ನ ಜೊತೆಗಿರ್ತಾ ಇದ್ದು, ಕೊನೆಗೆ ನಾನು ಒಂದು ಚಟ್ಟದ ಭಾಗವಾಗಾದ್ರೂ ಆಗ್ಲಿಕ್ಕೆ ನನಗೆ ಅವಕಾಶ ಇತ್ತು. ಆದ್ರೆ ನಾನೀಗೊಬ್ಬ ಅನ್ಟಚಬಲ್ ಮನುಷ್ಯ ಆಗಿರೋದ್ರಿಂದ ನನಗೆ ಅದು ಯಾವುದೂ ಇಲ್ಲವಾಗಿದೆ ಅನ್ನೋ ಒಂದು ಯೋಚನೆಯನ್ನ ಕವಿ ಅದರಲ್ಲಿ ಹಂಚ್ಕೊಳ್ತಾರೆ, ಶೇರ್ ಮಾಡ್ತಾರೆ. ಈ ವಾಟರ್ ಪದ್ಯದಲ್ಲಿ ಏನು ಕವಿಯತ್ರಿ ಇದ್ದಾರೆ, ಈ ಕವಿಯತ್ರಿ ನೀರು ಅನ್ನುವಂತಹ ಒಂದು ಅಂಶವನ್ನ ಇಟ್ಕೊಂಡು, ಒಂದು ಪ್ರತಿಮೆಯಾಗಿ, ಒಂದು ಚಿತ್ರವಾಗಿಟ್ಕೊಂಡು, ಚೆಲ್ಲಪಳ್ಳಿ ಸ್ವರೂಪರಾಣಿಯವರು ಹೇಗೆ ಒಂದಷ್ಟು ಮನುಷ್ಯರಿಂದ ಆ ನೀರು ಅನ್ನೋದು ದೂರ ಉಳ್ಕೊಂಡ್ಬಿಡುತ್ತೆ. ಒಂದು ಹನಿ ನೀರಿಗಾಗಿ ನಾವು ನಮ್ಮ ಹುಟ್ಟಿನ ಕಾರಣಕ್ಕಾಗಿ ಎಷ್ಟು ಕಷ್ಟಪಡ್ಬೇಕಾಯ್ತು, ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ಬೇಕಾಗಿತ್ತು ಅಂತ ಹೇಳಿ ಚರ್ಚೆ ಮಾಡ್ತಾರೆ. ಈ ಅನ್ಟಚಬಿಲಿಟಿ ಅನ್ನೋದು ಈ ಕಾಸ್ಟ್, ಜಾತಿಯ ಮೇಲು ಮತ್ತೆ ಕೀಳು ಅನ್ನುವಂಥದ್ದು ಬಹಳ ಹಳೆಯದ್ದು ಅಂತ ಹೇಳಿ ಪದ್ಯ ಶುರುವಾಗತ್ತೆ. ಜಸ್ಟ್ ಆಸ್ ದ ವಾಟರ್ ನೋಸ್ ದ ಗ್ರೌಂಡ್ಸ್ ಇನ್ಕ್ಲೈನ್
ಗ್ರೌಂಡ್ಸ್ ಇನ್ಕ್ಲೈನ್ ಅಂತ ಹೇಳಿದ್ರೆ ಇಳಿಜಾರು, ನೀರು ಯಾವಾಗ್ಲೂ ಹಳ್ಳದ ಕಡೆಗೆ ಹರಿಯುತ್ತೆ. ಇಟ್ ನೋಸ್ ದ ಜನರೇಷನ್ಸ್ ಓಲ್ಡ್ ಸ್ಟ್ರೈಫ್ ಬಿಟ್ವೀನ್ ದ ವಿಲೇಜ್ ಅಂಡ್ ದ ವಾಡಾ. ವಾಡಾ ಅಂತ ಹೇಳಿದಾಗ ಅಸ್ಪೃಶ್ಯರು ಇರುವಂತಹ ಪ್ರದೇಶ ವಾಡ, ಹಳ್ಳಿ ಮೇಲ್ಜಾತಿಯವರು ಇರುವಂತಹ ಹಳ್ಳಿ ಭಾಗ ಅಂತ ಹೇಳಿ ಪದ್ಯದಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ವೆಡ್ಜ್ ದಟ್ ನೆವರ್ ಡ್ರೈಸ್, ಇಟ್ ನೋಸ್ ದಟ್ ಅನ್ಟಚಬಿಲಿಟಿ ನೆವರ್ ಡಿಸಪಿಯರ್ಸ್. ಬಾವಿಯ ಸುತ್ತ ಹಾಗೆ ನಲ್ಲಿಯ ಸುತ್ತ ಅಥವಾ ನಿಮ್ಮ ಬೋರ್ವೆಲ್ನ ಸುತ್ತ ಯಾವಾಗ್ಲೂ ನೀರಿನ ಹಸಿ ಭಾವ ಇದ್ದೇ ಇರುತ್ತೆ, ಹಸಿ ಹಸಿಯಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಬಾವಿ, ನಲ್ಲಿ ಮತ್ತೆ ಬೋರ್ವೆಲ್ನ ಸುತ್ತಮುತ್ತ ನೀರು ಯಾವಾಗ್ಲೂ ಬಳಕೆ ಆಗ್ತಾ ಇರುತ್ತೆ. ಹಾಗಾಗಿ ಅದರ ಸುತ್ತ ಡ್ಯಾಂಪ್ನೆಸ್, ಆ ನೀರಿನ ಪಸೆ ಇರುವಂತದ್ದು ಹಾಗೇ ಉಳ್ಕೊಳ್ಳುತ್ತೆ. ಹೇಗೆ ಅದು ನೆವರ್ ಡ್ರೈಸ್, ಒಣಗೋದಿಲ್ವೋ ಹಾಗೆ ಈ ಅಸ್ಪೃಶ್ಯತೆ ಅನ್ನೋದು ಸಮಾಜದಿಂದ ನೆವರ್ ಡಿಸಪಿಯರ್ಸ್, ಅದು ಯಾವತ್ತಿಗೂ ನಾಪತ್ತೆ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಈ ಡಿಸಪಿಯರ್ ಅನ್ನೋ ಪದ ಬೋರೇಸ್ ಪಾಠದಲ್ಲಿ ನಾವು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಆ ದೃಷ್ಟಿಯಲ್ಲಿ ಡಿಸಪಿಯರ್ ಅನ್ನೋ ಪದನ ನಾವು ಚರ್ಚೆ ಮಾಡಿದ್ವಿ. ಡಿಸಪಿಯರ್ ಅಂದ್ರೆ ಇಲ್ಲವಾಗುವುದು. ದ ವಾಟರ್ ನೋಸ್ ಎವ್ರಿಥಿಂಗ್, ಇಟ್ ನೋಸ್ ಎವ್ರಿಥಿಂಗ್, ನೀರಿಗೆಲ್ಲ ಗೊತ್ತು. ಇಟ್ ನೋಸ್ ದ ಡಿಫರೆನ್ಸ್ ಆಫ್ ರೇಸ್ ಬಿಟ್ವೀನ್ ದ ಸಮರಿಯಾ ವುಮನ್ ಅಂಡ್ ದ ಜೀಸಸ್ ಆಫ್ ದ ಜೂ, Jesus the Jew. It also knows the subcaste difference between leather and spool. ನೀರಿನ ಬಳಕೆಯ ವಿಚಾರಕ್ಕೆ ಬಂದ್ರೆ ಜನಾಂಗವೂ ಮುಖ್ಯ, ಜಾತಿ ಅಷ್ಟೇ ಅಲ್ಲ, ಜಾತಿಯ ಒಳಗೆ ಇರುವ ಉಪಜಾತಿಯ ವಿಭಾಗವೂ ಕೂಡ ಮುಖ್ಯ ಅಂತ ಹೇಳಿ ನೀರಿಗೆ ಗೊತ್ತಿದೆ. ಇಟ್ ನೋಸ್ ದ ಹ್ಯುಮಿಲಿಯೇಷನ್ ಆಫ್ ದ ವಾಡಾ ಗರ್ಲ್ when he who poured the water from a distance falls all over and touches her. ಜಾತಿಯ ಕಾರಣಕ್ಕೆ ಕೇರಿಯಿಂದ ವಾಡ ಬರುವಂತಹ ಹೆಣ್ಣುಮಗಳು ನೀರನ್ನ ಮುಟ್ಟಬಾರದು ಅಂತ ಹೇಳಿ ಹಳ್ಳಿಯವರು ತೀರ್ಮಾನ ಮಾಡಿರ್ತಾರೆ. ಹಾಗಾಗಿ ನೀರನ್ನ ಸುರಿಬೇಕಾದ್ರೆ ಮುಟ್ಟಿಸ್ಕೊಳ್ದೆ ಸುರಿಯುತ್ತಾನೆ. ಆದ್ರೆ ಆ ಹೆಣ್ಮಗಳ ಬಳಕೆ ಮಾಡೋ ಅಥವಾ ಹೆಣ್ಣು ಮಗಳನ್ನ ಏನು ಅವಮಾನ ಮಾಡೋದ್ರಲ್ಲಿ ಆತ ಯಾವಾಗ್ಲೂ ಮುಂದೆ ಇರ್ತಾನೆ. ಫಾಲ್ಸ್ ಆಲ್ ಓವರ್ ಅಂಡ್ ಟಚಸ್ ಹರ್, ಆಕೆಗೆ ಯಾವುದೇ ಗೌರವವನ್ನ ಕೊಡದೆ ಆಕೆ ಒಂದು ಹೆಣ್ಣಾಗಿ ಆಕೆಯನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಆತನಿಗೆ ಬೇಸರ ಇಲ್ಲ. ಆದ್ರೆ ನೀರು ಸುರಿಬೇಕಾದಾಗ ಮಾತ್ರ ಆತನಿಗೆ ಜಾತಿ ಅಡ್ಡ ಬರುತ್ತೆ. ಆ ಅವಮಾನ ನೀರಿಗೆ ಗೊತ್ತಿದೆ. It knows the righteous rage of Karamchedu Suvartama, who opposed the Kamma landlords with her water pot when they asked her not to pollute the pond water. ಕರಂಚೇಡು ಸುವರ್ತಮ್ಮ ಅಂತ ಹೇಳಿ ಒಬ್ರು ನಿಮಗೆ ಪದ್ಯದಲ್ಲಿ ಒಬ್ಬರ ಹೆಸರು ಬರುತ್ತೆ. ನೀವು ಅದನ್ನ ಪದ್ಯ ಮತ್ತೆ ಓದಿದಾಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಆಕೆ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂತವರು. ಅವರನ್ನ ಕಮ್ಮ ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರರು ಜಾತಿಗೆ ಸೇರಿದಂತ ಕಮ್ಮ ಜಮೀನ್ದಾರರುಗಳು ಆಕೆಯನ್ನ ಒಂದ್ಸರಿ ಸಮಸ್ಯೆಗೆ ಒಳಪಡಿಸ್ತಾರೆ. ಆಗ ಆಕೆ ತನ್ನ ಕೈನಲ್ಲಿರುವಂತ ಬಿಂದಿಗೆಯನ್ನೇ ಹಿಡಿದು ಅವರಿಗೆ ಬಡಿದು ಅವರ ಜೊತೆಗೆ ಹೋರಾಟವನ್ನ ಮಾಡಿರ್ತಾರೆ. ಸೊ ನೀರಿಗದೆಲ್ಲ ಗೊತ್ತು. ವಾಟರ್ ಈಸ್ ವಿಟ್ನೆಸ್ ಟು ದ ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್. ಶತಮಾನಗಳಿಂದ ಇರುವಂತ ಸಾಮಾಜಿಕ ಅನ್ಯಾಯ ಏನಿದೆಯಲ್ಲ ಅದು ನೀರಿಗೆ ಗೊತ್ತು. ಯಾಕಂದ್ರೆ ನೀರು ಅದೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಸೊ ನೀರನ್ನ ನೋಡಿದಾಗ ವೆನ್ ಐ ಸಿ ವಾಟರ್, ನಾನು ನನ್ನ ವಾಡೆಯ ಜನ, ನನ್ನ ಕೇರಿಯ ಜನ ಒಂದು ಲೋಟ ನೀರಿಗಾಗಿ ಎಷ್ಟೆಲ್ಲ ಪರದಾಡ್ತಾ ಇದ್ರು ಅನ್ನೋದು ನನಗೆ ಐ ರಿಮೆಂಬರ್, ನೆನಪಾಗತ್ತೆ. ವಾಟರ್ ಇಸ್ ನಾಟ್ ಸಿಂಪ್ಲಿ H2O, ಕೇವಲ ಈ ರಾಸಾಯನಿಕ ಸೂತ್ರ H2O ಅಲ್ಲ ನಮಗೆ ನೀರು. ವಾಟರ್ ಈಸ್ ಎ ಮೈಟಿ ಮೂವ್ಮೆಂಟ್, ಮಹಾಡ್ ಸ್ಟ್ರಗಲ್ ಅಟ್ ದ ಚಾಡರ್ ಟ್ಯಾಂಕ್. ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಚಳುವಳಿ ಮಹಾಡ್ ಸ್ಟ್ರಗಲ್ ಅಂತ ಹೇಳಿ ಚಳುವಳಿ ಅಂತ ಕರೀತಾರೆ. ಚಾಡರ್ ಕೆರೆ ಅಲ್ಲಿ. A single drop of water embodies tears shed over several generations. In the many battles we fought for a single drop of water. Our blood flowed like streams, but we never managed to win even a small puddle of water. ಏನೆಲ್ಲ ಹೋರಾಟ ಮಾಡಿದ್ರು, ನಮ್ಮ ರಕ್ತ ನೀರಿನಂತೆ ಹರಿದ್ರು,
ನಮಗೆ ಜಯ ಸಿಕ್ಲಿಲ್ಲ ಅಂತ ಹೇಳಿ ಕವಿ ನೆನಪು ಮಾಡ್ಕೊಳ್ತಾರೆ. When I see water, I remember how we welcomed our weekly bath as if it was a wondrous festival, while the entire village bathed luxuriously twice a day. ಇಡೀ ಹಳ್ಳಿ ದಿನಕ್ಕೆ 2 ಬಾರಿ ಸ್ನಾನ ಮಾಡ್ತಾ ಇದ್ರೆ, ನಾವು ವಾಡಾದ ಜನ ವಾರದಲ್ಲಿ ಒಮ್ಮೆ ಸ್ನಾನ ಮಾಡ್ಲಿಕ್ಕೆ ನಮಗೆ ಅವಕಾಶ ಇತ್ತು. ಅದನ್ನ ಹಬ್ಬದ ಹಾಗೆ ಆಚರಿಸ್ತಾ ಇದ್ವಿ. ಇದೆಲ್ಲವೂ ನನಗೆ ನೆನಪಾಗತ್ತೆ. When I see water, I remember my childhood when we walked miles to reach the big canal and carried back heavy pots with the muscles and veins on our necks straining and bursting ಅಂತ ಹೇಳಿ ಕವಿ ಹೇಳ್ತಾರೆ. ಸೊ ನಾವು ಬಾಲ್ಯದಲ್ಲಿ ಮೈಲಿಗಳನ್ನ ನಡೆದು ದೊಡ್ಡ ದೊಡ್ಡ ದೂರದ ಕಾಲುವೆಗಳ ಹತ್ತಿರ ಹೋಗಿ ನಾವು ನೀರನ್ನ ತರಬೇಕಾಗಿತ್ತು. ತಲೆಯ ಮೇಲೆ 3-4 ದೊಡ್ಡ ಬಿಂದಿಗೆಗಳನ್ನ ಇಟ್ಕೊಂಡು ನಡ್ಕೊಂಡು ಬರ್ತಿದ್ವಿ. ನಮ್ಮ ಕುತ್ತಿಗೆಯ ಸ್ನಾಯುಗಳು ಬಾಯಿ ಬಡ್ಕೊಳ್ಳೋ ಹಾಗಿತ್ತು, ನೋವಾಗ್ತಾ ಇತ್ತು. ಸ್ಟ್ರೈನಿಂಗ್ ಅಂಡ್ ಬರ್ಸ್ಟಿಂಗ್ ಅಂತ ಹೇಳಿ ಹೇಳ್ತಾರೆ. I remember its thatched roofs aflame, the malpale burning to ashes for want of a pot of water. ಒಂದು ವೇಳೆ ಆಕಸ್ಮಿಕವಾಗಿ ನಮ್ಮ ಮನೆಗಳಿಗೆ, ನಮ್ಮ ಗುಡಿಸಲುಗಳಿಗೆ ಬೆಂಕಿ ಬಿದ್ದರೆ, ಒಂದು ಬಿಂದಿಗೆ ನೀರಿಲ್ದೆ ಆ ಬಿದ್ದ ಬೆಂಕಿಯನ್ನ ಆರಿಸಲಿಕ್ಕಾಗದೆ ಇಡೀ ಊರೇ ಭಸ್ಮ ಆಗಿದ್ದನ್ನ, ಸುಟ್ಟು ಭಸ್ಮ ಆಗಿದ್ದನ್ನ ನಾನು ನೋಡಿದ್ದೆ. ನನಗದರ ನೆನಪಾಗತ್ತೆ ಅಂತ ಹೇಳಿ ಕವಿಯತ್ರಿ ಹೇಳ್ತಾರೆ. ನಂತರ, ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ಇಟ್ ಕ್ಯಾನ್ ಗಿವ್ ಲೈಫ್ ಬಟ್ ಇಟ್ ಕ್ಯಾನ್ ಆಲ್ಸೋ ಡಿವೋರ್ ಲೈಫ್ಸ್ ಅಂತ ಹೇಳ್ತಾರೆ. ಸೊ ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ಹಿಂದೆ ವಾಟರ್ ಈಸ್ ನಾಟ್ ಸಿಂಪ್ಲಿ H2O ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನೆಂದ್ರೆ, ನೀರು ಅನ್ನುವಂತಹದ್ದು ಮನುಷ್ಯನ ಎಲ್ಲ ಈ ಜಾತಿ ಆಧಾರಿತ ವರ್ತನೆಗಳ ಭಾಗವಾಗಿ ನೀರನ್ನ ಇಟ್ಟು ಕವಿಯತ್ರಿ ಇಲ್ಲಿ ನೋಡ್ತಾ ಇದ್ದಾರೆ. ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ಹಿಂದೆ ಅವರು ಹೇಳಿದ್ರು, ವಾಟರ್ ಈಸ್ ನಾಟ್ ಸಿಂಪ್ಲಿ H2O, ವಾಟರ್ ಈಸ್ ಎ ಮೈಟಿ ಮೂವ್ಮೆಂಟ್. ಚಳುವಳಿ, ಬೃಹತ್ತಾದಂತ ಚಳುವಳಿ ಅಂತ ಹೇಳಿದ್ರು. ಇಲ್ಲಿ ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್ ಅಂತ ಹೇಳ್ತಾರೆ. ಇಟ್ ಕ್ಯಾನ್ ಗಿವ್ ಲೈಫ್. ನೀರು ಜೀವ ಉಳಿಸುತ್ತೆ, ಆದ್ರೆ ಅದೇ ನೀರು ಜೀವವನ್ನ ಆಪೋಷಣೆಗೆ ತಗೊಳತ್ತೆ, ನುಂಗ್ ಹಾಕತ್ತೆ. ವಾಟರ್ ದಟ್ ರೆಫ್ಯೂಸ್ ಟು ಕ್ವೆಂಚ್ ಪಾರ್ಚ್ಡ್ ಥ್ರೋಟ್ಸ್ became the killer tsunami wave that swallowed whole village after village. ನಿಮ್ಗೆಲ್ರಿಗೂ ಸುನಾಮಿ ಅನ್ನೋ ಪದ ನೆನಪಿದೆ ಅಂತ ಅನ್ಕೊಳ್ತೇನೆ. ಸಮುದ್ರದ ನಲ್ಲಿ ಭೂಕಂಪ ಆದಾಗ, ಮಹಾಸಾಗರಗಳಲ್ಲಿ ಭೂಕಂಪ ಆದಾಗ, ಈ ಭೂಕಂಪದ ಭಾಗವಾಗಿ ದೊಡ್ಡದಂತ ಅಲೆಗಳು ಹೇಳ್ತವೆ. ತುಂಬಾ ಎತ್ತರದ ಅಲೆಗಳು, 100 ಅಡಿ ಹೈಟ್ ಎಲ್ಲ ಬರುವಂತ ಆ ಅಲೆಗಳು ಆ ಸಮುದ್ರ ದಂಡೆನಲ್ಲಿರುವಂತಹ ಹಳ್ಳಿಗಳನ್ನ ಹಾಕ್ಬಿಡ್ತದೆ, ನುಂಗ್ ಹಾಕ್ಬಿಡತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ವಾಟರ್ ದಟ್ ರೆಫ್ಯೂಸ್ ಟು ಕ್ವೆಂಚ್ ಪಾರ್ಚ್ಡ್ ಥ್ರೋಟ್ಸ್. ಬಾಯಾರಿ ಒಣಗಿದ್ದಂತ ನಮ್ಮ ಗಂಟಲಿಗೆ ತಲುಪಲಿಕ್ಕೆ ನಿರಾಕರಿಸಿದಂತಹ ನೀರು, ಅಂದ್ರೆ ಬಾಯಾರ್ದಾಗ ನಮಗೆ ಕುಡಿಯೋದಕ್ಕೊಂದು ತೊಟ್ಟು ನೀರು, ಒಂದು ತೊಟ್ಟು ಹನಿ ನೀರು ಸಿಕ್ಲಿಲ್ಲ. ಆದ್ರೆ ಅದೇ ನೀರು ಸುನಾಮಿ ಅಲೆಯಾಗಿ, ಕೊಲೆಗಾರ ಸುನಾಮಿ ಅಲೆಯಾಗಿ ಹಳ್ಳಿಗಳನ್ನೇ ನುಂಗಿ ಬಿಡ್ತು. ಡಿವೋರ್, ನುಂಗಿ ಹಾಕೋದು, ಭಕ್ಷಿಸೋದು ಅನ್ನೋ ಅರ್ಥನ ಕೊಡುತ್ತೆ. ಸೊ ಇಟ್ ಕ್ಯಾನ್ ಆಲ್ಸೋ ಡಿವೋರ್ ಲೈಫ್ಸ್. ಹೇಗೆ? ಇನ್ ದ ಫಾರ್ಮ್ ಆಫ್ ಸುನಾಮಿ ವೇವ್ಸ್. ಆ ಸುನಾಮಿ ವೇವ್ಸ್ ಆಗಿ ಇಡೀ ಹಳ್ಳಿಯನ್ನೇ ಅದು ನುಂಗು ಬಿಡುತ್ತೆ. ನಾವು ನುಂಗಿ ನೀರು ಕುಡಿಯೋದು ಅಂತ ಹೇಳ್ತೀವಲ್ಲ, ಹಾಗೆ ಇಡೀ ಇದನ್ನು ಪೂರ್ಣಗೊಳಿಸ್ಬಿಡುತ್ತೆ, ನಾಶ ಮಾಡುತ್ತೆ. ದ ಪುವರ್ ಆರ್ ಬಟ್ ಪ್ಲೇ ಥಿಂಗ್ಸ್ ಇನ್ ಇಟ್ಸ್ ವಿಶಿಯಸ್ ಹ್ಯಾಂಡ್ಸ್. ಇದರ ಈ ಒಂದು ಕರಾಳ ಕೆಟ್ಟ ಕೈಗಳಲ್ಲಿ ಬಡವರೇನಿದಾರಲ್ಲ, ಅವರು ಆಟದ ವಸ್ತು ಆಗ್ಬಿಡ್ತಾರೆ. ಪ್ಲೇ ಥಿಂಗ್ಸ್ ಅಂತ ಹೇಳಿದ್ರೆ ಆಟದ ವಸ್ತು. ಆದ್ರೆ ಇಲ್ಲಿ ಅಸಹಾಯಕರು, ಏನೂ ಮಾಡ್ಲಿಕ್ಕಾಗದೆ ಬಂದದ್ದನ್ನ ಅನುಭವಿಸುವ ಸ್ಥಿತಿಯಲ್ಲಿ ಇರಬೇಕಾಗತ್ತೆ.
Often it turns villages into dry deserts and sometimes it drowns them in floods. ಈ ನೀರು ಅನ್ನೋದು ಬಡವರನ್ನ ಎಲ್ಲ ತರದಲ್ಲೂ ಕಾಡುತ್ತೆ. ಹೇಗೆ? ನೀರು ಇಲ್ಲದ ಹಾಗಾದ್ರೆ ಬರ ಬರುತ್ತೆ, ಒಂದ್ ತೊಟ್ಟು ನೀರಿಲ್ದೆ ಜನ ಪರದಾಡ್ಬೇಕಾಗತ್ತೆ, ಅದರಲ್ಲೂ ಅಸ್ಪೃಶ್ಯರು ಬಡವರು ಪರದಾಡ್ತಾರೆ. ಅದೇ ನೀರು ಸುನಾಮಿ ಅಲೆಯಾಗಿ ಬಂದು ಹಳ್ಳಿಗಳನ್ನೇ ಕೊಚ್ಚಿ ಹಾಕತ್ತೆ, ನುಂಗ್ಕೊಂಡ್ಬಿಡುತ್ತೆ, ಇಡೀ ಊರುಗಳನ್ನೇ ಅಪೋಷಣೆ ಮಾಡ್ಬಿಡತ್ತೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಸುನಾಮಿ ಅಲೆಗಳ ರೂಪದಲ್ಲಿ ಬರುವಂತ ನೀರು ಕೆಲವು ಸಾರಿ ಮಳೆ ಹೆಚ್ಚಾದಾಗ ಪ್ರವಾಹದ ರೂಪದಲ್ಲೂ ಬಂದು ಮತ್ತೆ ಬಡವರನ್ನ ಸಮಸ್ಯೆಗೆ ಒಳಪಡಿಸುತ್ತೆ. ಇಲ್ಲಿ ಬಡವರು ಅಂತ ಹೇಳಿದಾಗ ಜಾತಿ ದೃಷ್ಟಿಯಿಂದ ಏನು ಅನ್ಟಚಬಲ್ ಇದ್ದಾರೆ, ವಾಡಾದಲ್ಲಿದ್ದಾರೆ, ಅವರು ಮೊದಲಿಂದಲೂ ಬಡವರಾಗಿರೋದ್ರಿಂದ ಹೆಚ್ಚು ಕಷ್ಟಕ್ಕೆ ಅವರು ಒಳಗಾಗ್ತಾರೆ. ಸೊ ದ ಪುವರ್ ಆರ್ ಬಟ್ ಪ್ಲೇ ಥಿಂಗ್ಸ್ ಇನ್ ಇಟ್ಸ್ ವಿಶಿಯಸ್ ಹ್ಯಾಂಡ್ಸ್. It turns villages into dry deserts and sometimes it drowns them in floods ಅಂತ ಹೇಳ್ತಾರೆ. ನಂತರ between the village and the wada, between one state and another, this water can ignite many struggles and strife. It can make blood run in streams, but it can also sit innocently in a Bisleri bottle. ನೋಡಿ, ಈ ನೀರು can ignite many struggles and strife between one state and another, between the village and the wada. ಈ ನೀರು ಏನಿದೆಯಲ್ಲ, ಈ ನೀರು ರಾಜ್ಯಗಳ ನಡುವೆ, ಹಳ್ಳಿಗಳ ನಡುವೆ, ಹಳ್ಳಿ ಮತ್ತು ವಾಡಗಳ ನಡುವೆ ಸ್ಟ್ರಗಲ್ಸ್, ಹೋರಾಟಕ್ಕೆ ಕಾರಣ ಆಗತ್ತೆ, ಜಗಳಗಳಿಗೆ, ಸ್ಟ್ರೈಫಿಗೆ ಕಾರಣ ಆಗತ್ತೆ. ಆ ಜಗಳದ ಕಾರಣದಿಂದ ರಕ್ತ ನೀರಾಗಿ ಹರಿಯುವ ಸಂದರ್ಭ ಬರುತ್ತೆ. ಅಂದ್ರೆ ಸಾಕಷ್ಟು ಜನ ಜೀವ ಕಳ್ಕೊಳ್ಬೇಕಾಗತ್ತೆ. ಈಗ ನದಿಯ ವಿಚಾರಕ್ಕೆ, ಕಾವೇರಿ ನದಿಯ ವಿಚಾರಕ್ಕೆ, ನೀರಿನ ಹಂಚಿಕೆ ವಿಚಾರಕ್ಕೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸಂಘರ್ಷ ಇದೆ. ಹಾಗೆ ನೀರಿನ ಹಂಚಿಕೆ ವಿಚಾರಕ್ಕೆ ತಮಿಳುನಾಡು ಮತ್ತೆ ಕೇರಳದ ನಡುವೆ ಸಮಸ್ಯೆಗಳಿದಾವೆ. ಹಾಗೆ ನೀರಿನ ಹಂಚಿಕೆ ವಿಚಾರಕ್ಕೆ ಕರ್ನಾಟಕ, ಆಂಧ್ರ, ಗೋವಾ ಈ ರಾಜ್ಯಗಳ ನಡುವೆ ಸ್ಟ್ರಗಲ್ಸ್ ಇದೆ, ಸ್ಟ್ರೈಫ್ ಇದೆ, ಜಗಳಗಳಿದಾವೆ. ಇಂಥ ಒಂದು ಜಗಳವನ್ನ ಇದು ತಂದು ಹಾಕತ್ತೆ. ದೇಶಗಳ ನಡುವೆಯೂ ಕೂಡ ಇದು ಜಗಳಕ್ಕೆ, ನದಿಗಳ ಹಂಚಿಕೆ ವಿಚಾರಕ್ಕೆ, ನದಿಯ ನೀರಿನ ಹಂಚಿಕೆ ವಿಚಾರಕ್ಕೆ ಸಮಸ್ಯೆ ಬರುತ್ತೆ. ಹಾಗಾಗಿ ನೀರು ಅನ್ನೋದು ಈ ಎಲ್ಲದಕ್ಕೂ ಕಾರಣ ಆಗತ್ತೆ ಅಂತ ಕವಿಯತ್ರಿ ಹೇಳ್ತಾರೆ. ವಾಟರ್ ಕ್ಯಾನ್ ಇಗ್ನೈಟ್ ಅಂತ ಹೇಳಿದ್ರೆ ಕಿಡಿ ಹಾರಿಸೋದು. ಯಾವುದರ ಕಿಡಿ? ಆಫ್ ಮೆನಿ ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್ಸ್. ಆದ್ರೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗುವಂತ ವಾಟರ್ ತನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ, ಇದು ಯಾವತ್ತೂ ನನಗೆ ಗೊತ್ತಿಲ್ಲ ಅನ್ನೋ ಮುಗ್ಧ ಸ್ವಭಾವದಲ್ಲಿ, ಮುಗ್ಧ ರೀತಿನಲ್ಲಿ ಬಿಸ್ಲೇರಿ ಬಾಟಲ್ನ ಒಳಗಡೆನೂ ಹೋಗಿ ಕೂತ್ಕೊಳ್ಳೋದಿಕ್ಕೆ ಅದಕ್ಕೆ ಸಾಧ್ಯ ಇದೆ. Water is not a simple thing. It is not a simple thing. It can give life and it can also devour lives ಅಂತ ಕವಿಯತ್ರಿ ತಮ್ಮ ಚರ್ಚೆಯನ್ನ ಶುರು ಮಾಡ್ತಾರೆ. ವಾಟರ್ ದಟ್ ರೆಫ್ಯೂಸ್ ಟು ಕ್ವೆಂಚ್ ದ ಪಾರ್ಚ್ಡ್ ಥ್ರೋಟ್ಸ್ can come and kill us as tsunami waves. Water that created drought, bara, dry deserts, ಒಣ ಮರುಭೂಮಿಗಳನ್ನ, ಮಳೆ ಇಲ್ಲದೆ, ನೀರಿಲ್ಲದೆ ಸೃಷ್ಟಿ ಮಾಡುವಂತಹ ಈ ವಾಟರ್ ಏನಿದೆ, ಅದೇ ವಾಟರ್ ಪ್ರವಾಹದ ರೂಪದಲ್ಲಿ, ಫ್ಲಡ್ಸ್ ರೂಪದಲ್ಲಿ ಬಂದು ಮತ್ತೆ ನಮ್ಮನ್ನ ಡ್ರೌನ್ ಮಾಡುತ್ತೆ, ಮುಳುಗಿಸ್ಬಿಡತ್ತೆ. ಇಂಥ ವಾಟರ್ ಕ್ಯಾನ್ ಇಗ್ನೈಟ್ ಮೆನಿ ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್ ಬಿಟ್ವೀನ್ ದ ಸ್ಟೇಟ್ಸ್ ಅಂಡ್ ಅನದರ್, ಬಿಟ್ವೀನ್ ದ ವಿಲೇಜ್ ಅಂಡ್ ವಾಡ. ಇಷ್ಟೆಲ್ಲ ತರಲೆ ಮಾಡುವಂತ, ಗಲಾಟೆ ಮಾಡುವಂತ, ಸಮಸ್ಯೆಗೆ ಕಾರಣ ಆಗುವಂತ ನೀರು ತನಗೇನು ಗೊತ್ತಿಲ್ಲ ಅನ್ನುವ ಮುಗ್ಧ ರೀತಿನಲ್ಲಿ ಬಿಸ್ಲೇರಿ ಬಾಟಲ್ನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಬಿಸ್ಲೇರಿ ಅನ್ನೋದು ಏನು ನಾವು ಬಾಟಲ್ಡ್ ವಾಟರ್ ಅಂತ ಹೇಳ್ತೀವಿ, ಬಾಟ್ಲಿನಲ್ಲಿ ನೀರನ್ನ ಕೊಡುವಂತ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತಾರೆ, ಅದರ ಪ್ರತೀಕವಾಗತ್ತೆ ಬಿಸ್ಲೇರಿ ಅನ್ನುವಂಥದ್ದು. This water from our village well that forces us to do many a circus feat now
surreptitiously danced its way into the Pepsi man's bottle. ನಮ್ಮೂರಿನ ಬಾವಿಯಲ್ಲಿ ಇದ್ದಂತ ಈ ನೀರು ನಮಗೆ ಜಾತಿ ಹೆಸರಲ್ಲಿ, ಅಸ್ಪೃಶ್ಯತೆ ಹೆಸರಲ್ಲಿ, ಅನ್ಟಚಬಿಲಿಟಿ ಹೆಸರಲ್ಲಿ ಏನೆಲ್ಲ ಸರ್ಕಸ್ ಮಾಡುವ ಹಾಗೆ ಮಾಡಿದಂತಹ ಈ ನೀರು ನಿಧಾನವಾಗಿ ಡಾನ್ಸ್ ಮಾಡ್ತಾ ಎಲ್ಲಿಗೆ ಹೋಗಿ ಕೂರುತ್ತಪ್ಪ ಅಂತ ಹೇಳಿದ್ರೆ ಪೆಪ್ಸಿ ಮ್ಯಾನ್ಸ್ ಬಾಟಲ್. ಇಲ್ಲಿ ಪೆಪ್ಸಿ ಅನ್ನೋದು ಮತ್ತೆ ಈ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಅಂತ ನಾವೇನ್ ಹೇಳ್ತೀವಿ ಅದರ ಪ್ರತೀಕವಾಗತ್ತೆ, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಿತ್ ಇಟ್ಸ್ ನ್ಯೂ ನೇಮ್ ಮಿನರಲ್ ವಾಟರ್, ಇಟ್ ಟೇಕ್ಸ್ ಟು ದ ಸ್ಕೈಸ್, ಇಟ್ ರೈಸಸ್ ಅ ಸ್ಟಾರ್ಮ್. This water from our village well that forces us to do many a circus feat now slowly, surreptitiously dances its way into the Pepsi man's bottle. With its new name, mineral water, it takes to the skies, it rises a storm. ಮಿನರಲ್ ವಾಟರ್ ಅನ್ನೋ ಹೆಸರಲ್ಲಿ ಈ ನೀರು, ನಮ್ಮ ಬಾವಿಯ ನೀರು, ನಮ್ಮ ಊರಿನ ನೀರು ಮಿನರಲ್ ವಾಟರ್ ಅನ್ನುವಂತ ಹೆಸರಲ್ಲಿ ಏನೆಲ್ಲ ಚಟುವಟಿಕೆಯನ್ನ ಮಾಡತ್ತೆ. ನೀವು ಜಾಹೀರಾತುಗಳನ್ನ ನೋಡಿದ್ರೆ ಆ ನೀರಿನ ಬಾಟಲ್ನ ಜಾಹೀರಾತನ್ನ ಕೊಡ್ತಾ ಆ ನೀರು ಆಕಾಶಕ್ಕೆ ಹೋಗಿ ಒಂದು ಬಿರುಗಾಳಿಯ ರೂಪವನ್ನ ತಳೆದು ಜನರ ನಡುವೆ ಜನರನ್ನ ಏನು ಬಾಯಾರಿಕೆಯಿಂದ ಅಥವಾ ಒಂದು ಆಯಾಸದಿಂದ ರಕ್ಷಿಸುವಂತಹ ಒಂದು ಜಾಹೀರಾತನ್ನ ನಾವು ನೋಡ್ತೇವೆ. ನಿಮಗೂ ಆಸಕ್ತಿ ಇದ್ರೆ 2000 ಸಂದರ್ಭದಲ್ಲಿ 2005 2006 ಆ ಸಂದರ್ಭದಲ್ಲಿ ಅಂದ್ರೆ 2000 ದಶಕದಲ್ಲಿ ನೀವು ಯೂಟ್ಯೂಬ್ಗೆ ಹೋಗಿ ಅವತ್ತಿದ್ದಂತಹ ನೀರಿನ ಮಿನರಲ್ ವಾಟರ್ನ ಬ್ರ್ಯಾಂಡ್ಗಳೇನಿದ್ರು ಆ ಬ್ರ್ಯಾಂಡ್ಗಳಿದ್ವಲ್ಲ ಅವುಗಳ ಅಡ್ವರ್ಟೈಸ್ಮೆಂಟ್ ಅನ್ನ ನೀವು ನೋಡಿದ್ರೆ ನಿಮಗೆ ಕವಿಯತ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದು ಒಂದು ಅಂದಾಜು ಬರುತ್ತೆ. ವಿತ್ ಇಟ್ಸ್ ನ್ಯೂ ನೇಮ್ ಮಿನರಲ್ ವಾಟರ್ ಇಟ್ ಟೇಕ್ಸ್ ಟು ದ ಸ್ಕೈಸ್, ಇಟ್ ರೈಸಸ್ ಎ ಸ್ಟಾರ್ಮ್ ಅಂತ ಹೇಳ್ತಾರೆ. ನಾವ್ ವಾಟರ್ ಇಸ್ ನೋ ಮೀನ್ ಮ್ಯಾಟರ್, ಇಟ್ ಈಸ್ ಅ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ ಅಂತ ಹೇಳ್ತಾರೆ. ಈಗ ನೀರು ಅನ್ನೋದಿದೆಯಲ್ಲ ಅದು ಸುಮಾರಾದ ವಿಷಯ ಅಲ್ಲ, ಸಣ್ಣ ವಿಷಯ ಅಲ್ಲ. ಅದೀಗ ಏನಪ್ಪಾ ಅಂತ ಹೇಳಿದ್ರೆ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ. ಅದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಮಾರಾಟವಾಗುವಂತಹ ಒಂದು ಸರಕು, ಸಾಮಾನ್ಯವಾದ ವಿಚಾರ ಅಲ್ಲ. ಅದೀಗ ಇಂಟರ್ನ್ಯಾಷನಲ್ ಆಗಿ ಮಾರ್ಕೆಟ್ ಆಗ್ತಾ ಇರುವಂತ ಕಮಾಡಿಟಿ ಅಂತ ಹೇಳಿದ್ರೆ ಸರಕು ಅಂತ ಹೇಳ್ತಾರೆ. ಆಸ್ ದೇ ಸೇ ವಾಟರ್ ಈಸ್ ಒಮ್ನಿಶಿಯಂಟ್, ಇಟ್ ಕಂಟೈನ್ಸ್ ದಿ ವರ್ಲ್ಡ್. ಜನ ಹೇಳ್ತಾರಲ್ಲ ನೀರಿನಲ್ಲಿ ಎಲ್ಲವೂ ಇದೆ, ನೀರು ಅನ್ನೋದು ಸರ್ವಂತರ್ಯಾಮಿ, ಈ ಸರ್ವ ಕಡೆ ವ್ಯಾಪಿಸಿರುವಂತಹ ನೀರಿನ ಒಳಗೆಯೇ ಜಗತ್ತಿದೆ ಅಂತ ಹೇಳಿ. ನೀವು ಅದನ್ನ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ಗಳು ಹೇಳೋದನ್ನ ಕೇಳಿರ್ತೀರಿ. ಏನಪ್ಪಾ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಜಲ ಪ್ರದೇಶವೇ ಜಾಸ್ತಿ, ಭೂಪ್ರದೇಶ ಕಡಿಮೆ ಅಂತ ಹೇಳಿ. ಸೊ ಹಾಗಾಗಿ ವಾಟರ್ ಈಸ್ ಒಮ್ನಿಶಿಯಂಟ್, ಸರ್ವಾಂತರ್ಯಾಮಿ, ಒಮ್ನಿಪೊಟೆಂಟ್ ಅಂತ ಹೇಳ್ತೀವಿ, ಸರ್ವಶಕ್ತ. ಸಾಮಾನ್ಯ ಒಮ್ನಿಶಿಯಂಟ್, ಒಮ್ನಿಪೊಟೆಂಟ್ ಈ ಪದಗಳನ್ನ ದೇವರನ್ನ ವಿವರಿಸಲಿಕ್ಕೆ ಬಳಕೆ ಮಾಡ್ತೀವಿ. ಸರ್ವಶಕ್ತನಾದ ದೇವರೇ, ಸರ್ವಾಂತರ್ಯಾಮಿ ಆದಂತಹ ದೇವರು ಅಂತ ಹೇಳ್ತೀವಿ. ಹಾಗೆ ನೀರು ಅನ್ನೋದು ಭೂಮಿಯ ಮೇಲೆ ಎಲ್ಲಾ ಭಾಗದಲ್ಲಿಯೂ ಇರತ್ತೆ. ಮರಳಗಾಡಿನಲ್ಲಿಯೂ ಕೂಡ ನೀರು ಮಂಜಿನ ಹನಿಯಾಗಿ ಇರತ್ತೆ. ಹಿಮಾಲಯದಂತ ಶೀತ ಪ್ರದೇಶಕ್ಕೆ ಹೋದಾಗ ಮಂಜುಗಡ್ಡೆಯ ರೂಪದಲ್ಲಿ. ನೀವೆಲ್ಲೋದ್ರೂ ಕೂಡ ಭೂಮಿಯ ಮೇಲೆ ನೀರು ಇರುತ್ತೆ. ಅದು ಸಮುದ್ರದ ಉಪ್ಪು ನೀರಾಗಿರ್ಬೋದು ಅಥವಾ ಭೂಮಿ ಮೇಲೆ ನಮಗೆ ಸಿಗಬಹುದಾದಂತ ನಾವು ಕುಡಿಲಿಕ್ಕೆ ಸಾಧ್ಯ ಆಗುವಂತ ಸಿಹಿ ನೀರಾಗ್ಬೋದು. ಆದ್ರೆ ವಾಟರ್ ಈಸ್ ಪ್ರೆಸೆಂಟ್ ಎವ್ರಿವೇರ್, ಇಟ್ ಈಸ್ ಒಮ್ನಿಶಿಯಂಟ್. ಸೊ ಹೀಗೆ ನೀರಿನ ಒಂದು ಪ್ರತಿಮೆಯಾಗಿ, ಒಂದು ಇಮೇಜ್ ಆಗಿ ಇಟ್ಕೊಂಡು ಕವಿಯತ್ರಿ ಹೇಗೆ ಮನುಷ್ಯರ ನಡುವಿನ ಮೇಲು ಕೀಳು ಅನ್ನುವಂತಹ ಭಾವಕ್ಕೆ ನೀರು ವಿಟ್ನೆಸ್ ಆಗಿದೆ, ಸಾಕ್ಷಿಯಾಗಿದೆ ಅಂತ ನೋಡ್ತಾ ಕೊನೆಯ ಹಂತದಲ್ಲಿ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಮಾರ್ಕೆಟ್ ಡ್ರಿವನ್ ಎಕಾನಮಿ ಅಂತ ಹೇಳ್ತೇವೆ. ಇವತ್ತು ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ ಏನಿದೆ ಇದರಲ್ಲಿ ನೀರು ಅನ್ನೋದು ಇವತ್ತು ಒಂದು ಮಾರಾಟವಾಗುವ ಸರಕಾಗಿ ಹಿಂದೆ ಜಾತಿಯ ಹೆಸರಲ್ಲಿ, ಅಸ್ಪೃಶ್ಯತೆಯ ಹೆಸರಲ್ಲಿ ನೀರು ಬಡವರಿಂದ, ಅಸ್ಪೃಶ್ಯರಿಂದ ದೂರ ಇತ್ತು.
ಅದನ್ನ ಅವರು ಮುಟ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇನ್ನೊಬ್ರು ಬಂದು ಅವರಿಗೆ ಸಹಾಯವನ್ನ ಮಾಡ್ಬೇಕಾಗಿತ್ತು. ಅಂತ ನೀರು ಹೋರಾಟಗಳಿಗೆ ಕಾರಣ ಆಯಿತು. ಒಂದು ಹನಿ ನೀರಿಗಾಗಿ ರಕ್ತ ಹರಿಸುವಂತ ಪರಿಸ್ಥಿತಿ ಬಂತು. ಇದೆಲ್ಲವನ್ನ ಅನುಭವಿಸ್ತಾ ಬಂದ್ವಿ. ವಾಟರ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಸುನಾಮಿ ರೂಪದಲ್ಲಿ, ಫ್ಲಡ್ಸ್ ರೂಪದಲ್ಲಿ, ಬರದ ರೂಪದಲ್ಲಿ ಬಡವರನ್ನ ಅದು ಸಮಸ್ಯೆಗೆ ಒಳಪಡಿಸ್ತಾನೇ ಬಂತು ಅಂತ ವಿವರಿಸ್ತಾ ಇವತ್ತಿನ ಕಾಲಕ್ಕೆ ಬಂದಾಗ ಮಿನರಲ್ ವಾಟರ್ನ ಹೆಸರಲ್ಲಿ ಮತ್ತೆ ನೀರು ಬಡವರಿಂದ ದೂರನೇ ಉಳ್ಕೊಂಡಿದೆ. ಇವತ್ತು ದುಡ್ಡಿರೋರಿಗೆ ನೀರು ದೊರೆಯುತ್ತೆ. ಹಿಂದೆ ಮೇಲ್ಜಾತಿಯವರಿಗೆ ನೀರು ಎಲ್ಲವಾಗ್ಲೂ ಸಿಗ್ತಾ ಇತ್ತು, ಅಸ್ಪೃಶ್ಯರಿಗೆ ನೀರು ಸಿಗ್ತಾ ಇರಲಿಲ್ಲ. ಇವತ್ತು ಅದೇ ಪರಿಸ್ಥಿತಿ ಇನ್ನೊಂದು ರೂಪದಲ್ಲಿ ಮುಂದುವರೆದಿದೆ. ಇವತ್ತು ದುಡ್ಡಿರೋರಿಗೆ ನೀರು, ದುಡ್ಡು ಇಲ್ಲದೆ ಇರೋವಂಥವ್ರಿಗೆ ನೀರು ಮತ್ತೆ ದೂರದಲ್ಲೇ ಉಳ್ಕೊಂಡಿದೆ. ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನೀರು ಇನ್ನೋಸೆಂಟ್ ಆಗಿ ಪೆಪ್ಸಿ ಬಾಟ್ಲಲ್ಲಿ, ಬಿಸ್ಲೇರಿ ಬಾಟ್ಲಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. ಸೊ ನೀರಿಗೆ ಎಲ್ಲವೂ ಗೊತ್ತು. ವಾಟರ್ ನೋಸ್ ಎವ್ರಿಥಿಂಗ್. ವಾಟರ್ ಈಸ್ ಅ ವಿಟ್ನೆಸ್ ಟು ಸೆಂಚುರೀಸ್ ಓಲ್ಡ್, ಜನರೇಷನ್ಸ್ ಓಲ್ಡ್ ಸ್ಟ್ರೈಫ್ ಅಂತ ಹೇಳಿ ಕವಿಯತ್ರಿ ಹೇಳ್ತಾರೆ. ನಿಮಗೆ ಈ ಸರದ ಪರೀಕ್ಷೆನಲ್ಲಿ ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಈ MCQ 1 ಅಂಕದ MCQಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆ ಪದ್ಯವನ್ನ ಸಾಕಷ್ಟು ಬಾರಿ ಬರೆದ್ರೆ, ಕನಿಷ್ಠ 10 ಬಾರಿ ಈ ಪದ್ಯವನ್ನ ಬರೆದು ಜೋರಾಗಿ ನೀವು ಹೇಳ್ತಾ ಮನನ ಮಾಡ್ಕೊಳ್ಳಕ್ ಸಾಧ್ಯ ಆದ್ರೆ ಪರೀಕ್ಷೆನಲ್ಲಿ 1 ಅಂಕದ ಪ್ರಶ್ನೆಗಳಿಗೆ 1 ಮಾರ್ಕ್ ಕ್ವಶನ್ಸ್ಗೆ, ಹಾಗೆ 2 ಮಾರ್ಕ್ ಕ್ವಶನ್ಸ್ಗೆ ನೀವು ಉತ್ತರ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಇದುವರೆಗೆ ನಾನು ಈ ಪದ್ಯವನ್ನ ವಿವರಿಸಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ಪದ್ಯವನ್ನ ಓದ್ರಿ, ಬರೀರಿ. ಮತ್ತೆ ಸಮಸ್ಯೆಗಳಿದ್ರೆ ನಿಮ್ಮ ಉಪನ್ಯಾಸಕರ ಜೊತೆ ಮಾತಾಡಿ. ಮತ್ತೆ ಇನ್ನೊಂದು ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್. ಗುಡ್ ಬಾಯ್.